ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇದು ಲೆಸನ್ 1 ಪಾಠ 1 ಅದರ ಮುಂದುವರಿದ ಭಾಗ. ಪಾಠ ಒಂದೇನೆ, ಈ ವಿಡಿಯೋ ಪಾಠ 2ನೇದಲ್ಲ, ಮುಂದುವರಿದ ಭಾಗ. ಅದರಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ಹೇಳಬೇಕಾಗಿತ್ತು ನಾನು. ಪಾಠ 1ರಲ್ಲಿ ಏನು ನೀವು ನೋಡಿರ್ಬೋದು. ಈ ಹಿಂದೆ ಈ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಈ ಹಿಂದಿನ ವಿಡಿಯೋಗೆ ಹೋಗಿ ನೋಡ್ಕೊಂಡು ಬನ್ನಿ. ಅದರಲ್ಲಿ ಪಾಠ 1ರಲ್ಲಿ ಏನು ಬರುತ್ತೆ, ಸಿಂಪಲ್ ಕಾನ್ಸನೆಂಟ್ಸ್ ಆ್ಯಂಡ್ ವೊವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಬರೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ವೊವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್. ವೊವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಈಗಾಗಲೇ ಹೇಳಿದಾಗೆ, ವೊವೆಲ್ಸ್ ಅಂದರೆ ಸ್ವರಗಳು, ಕಾನ್ಸನೆಂಟ್ಸ್ ಅಂದರೆ ವ್ಯಂಜನಗಳು. ಸ್ವರಗಳು ಯಾವುವು ಅಂತ ಗೊತ್ತು ನಿಮಗೆ. ಎ, ಇ, ಐ, ಓ, ಯು ಕಾನ್ಸನೆಂಟ್ಸ್. ಉಳಿದವು ಎ, ವಿ, ಐ, ಓ, ಯು ಬಿಟ್ಟು ಮಿಕ್ಕಿದೆಲ್ಲವು ಕಾನ್ಸನೆಂಟ್ಸ್. ಸೊ ಏನಕ್ಕೆ ಕಾನ್ಸನೆಂಟ್ಸ್ ಬೇರೆ, ಸ್ವರಗಳು ಬೇರೆ, ವ್ಯಂಜನಗಳು ಬೇರೆ, ಕನ್ನಡದಲ್ಲಿ ಯಾತಕ್ಕಿದೆ ಅಂತ ನಿಮಗೂ ಗೊತ್ತು, ಹಾಗೆ ಇಂಗ್ಲೀಷ್ನಲ್ಲಿ. ಈಗ ಕಾನ್ಸನೆಂಟ್ಸ್ ಎಲ್ಲಿ ಬರುತ್ತೆ, ವ್ಯಂಜನ ಎಲ್ಲಿ ಬರುತ್ತೆ, ವೊವೆಲ್ಸ್ ಎಲ್ಲಿ ಬರುತ್ತೆ ಅಂದರೆ ಅದರ ವ್ಯತ್ಯಾಸ ಏನು ಅಂತ ನೋಡೋಣ. ಈಗ ಉದಾಹರಣೆಗೆ ನೋಡಿ, ಈಗ ಎ, ಇ, ಐ, ಓ, ಯು ಇಂದ ಶುರುವಾಗುವಂತಹ ಪದಗಳಿರ್ತಾವಲ್ಲ. ಉದಾಹರಣೆಗೆ ಆಪಲ್, ಆಪಲ್, ಎ. ant, A-N-T, ant, ಆಪಲ್, ant. ಆಮೇಲೆ ಈ ಇಂದ ನೋಡೋಣ, ಎಗ್, ಮೊಟ್ಟೆ, ಎಗ್, ಐ, ಇಂಕ್, ಬಾಟಲ್, ಐ, ink bottle, O, owl, okay, U ಇಲ್ಲಿ ಬರೀತೀನಿ, umbrella, umbrella, A, ಇ ಇಲ್ಲಿ ಹಾಕ್ಬೇಕಿತ್ತಲ್ವಾ. ಓಕೆ, ಇದು ಇನ್ನೊಂದು ಉದಾಹರಣೆ ಇದೆ. ಎ, ಇ, ಐ, ಓ, ಯು. ಇಲ್ಲಿ ಆಪಲ್, ಆಪಲ್ ಅಂದ್ರೆ ಸೇಬು. ಒಂದು ಸೇಬು ಅಂತ ಹೇಗೆ ಹೇಳೋದು, ನಾನು ಒಂದು ಸೇಬು ತಿಂದೆ ಅಥವಾ ಅಲ್ಲಿ ಒಂದು ಸೇಬು ಇದೆ ಅನ್ನೋದು. ಒಂದು ಸೇಬು ಅಂತ ಹೇಳಲಿಕ್ಕೆ ಒನ್ ಆಪಲ್ ಅಂತ ಹೇಳಲ್ಲ, ಅ ಆಪಲ್ ಅಂತಾನು ಹೇಳಲ್ಲ, ಅನ್ ಆಪಲ್, ಆಪಲ್. ಆನ್ ಅಂತ ಹೇಳೋಗಿಲ್ಲ, ಇದನ್ನ ಅನ್ ಅಂತ ಹೇಳ್ಬೇಕು. ಅನ್ ಆಪಲ್, ಅನ್ ಅನ್ನಂತ ಉಚ್ಚಾರಣೆ ಮಾಡಿ. ಅನ್ ಆಪಲ್. ಹಾಗೇನೆ ಅನ್ ಆಂಟ್. ಯಾಕೆ ಆಗ್ಲೇ ಹೇಳಿದ್ನಲ್ಲ, ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅ ಮತ್ತೆ ಅಕಾರ ಸೇರಿದಾಗ ಸ್ವಲ್ಪ ನಮಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅ ಆಪಲ್ ಅಂತ ಹೇಳೋದನ್ನ ಅನ್ ಆಪಲ್ ಅಂತ ಹೇಳಬೇಕು. ಅ ಆಂಟ್, ಅ ಒಟ್ಟಿಗೆ ಹೇಳಕ್ಕೆ ಕಷ್ಟ ಆಗೋದ್ರಿಂದ ಆ್ಯಂಡ್ ಸೇರಿಸಿದಾಗ ಅನ್ ಆಪಲ್ ಅಂತ ಹೇಳಬೇಕು. ಅನ್ ಆಪಲ್, ಆನ್ ಆಂಟ್, ಆನ್ ಆಪಲ್ ಅನ್ನೋದಕ್ಕಿಂತ ಜೋಡಿಸ್ಬಿಡಿ ಇದನ್ನ, ಅನ್ ಆಪಲ್, ಅನ್ ಆಂಟ್. ಇದು ಅನಂತ್ ಅಂತ ಕಾಣಿಸುತ್ತೆ ನೋಡಿ, ಅನಂತ್ ಅನ್ನೋದನ್ನ ಅನ್ ಆಂಟ್. ಓಕೆ, ಅನ್ ಎಗ್, ಅನ್ ಎಗ್, ಅನ್ ಎಗ್. ಆನ್ ಇಂಕ್ ಬಾಟಲ್, ಅನ್ ಇಂಕ್ ಬಾಟಲ್, ಅನ್ ಇಂಕ್ ಬಾಟಲ್. ಒಂದು ಇಂಕಿನ ಒಂದು ಡಬ್ಬಿ, ಬಾಟಲ್ ಅಥವಾ ಕುಪ್ಪಿ ಅಥವಾ ಬಾಟಲ್ ಏನಂತೀವಿ. ಓಕೆ, ಔಲ್, ಆನ್ ಔಲ್. ಔಲ್ ಅಂದ್ರೆ ಗೂಬೆ, ಆನ್ ಔಲ್ ಅಂದ್ರೆ ಗೂಬೆ, ಆನ್ ಔಲ್. ಒಂದು ಗೂಬೆ ಅಂದ್ರೆ ನೋಡಿ, ಒಂದು ಇಂಕ್ ಬಾಟಲ್, ಒಂದು ಗೂಬೆ, ಒಂದು ಎಗ್, ಒಂದು ಮೊಟ್ಟೆ, an ant,
an apple. ಆದರೆ ಇಲ್ಲೊಂದು an umbrella. an umbrella. ಆದರೆ ಇವೆಲ್ಲ ನೋಡಿ ಸಿಂಗ್ಯುಲರ್ಸ್ ಅಂದ್ರೆ ಏಕವಚನದಲ್ಲಿ ಮಾತ್ರ an apple ಅಂತ ಹೇಳಬೇಕು. ಬಹುವಚನ ಬಂತು ಅಂದ್ರೆ ಬಹುವಚನಕ್ಕೆ ಇಲ್ಲಿ ಎಸ್ ಸೇರುತ್ತೆ. ಆಪಲ್ಸ್, ಸೊ ಏಕವಚನ ಬಹುವಚನ ಬೇರೆ ಪಾಠನೇ ಇದೆ, ನಾನು ಹೇಳ್ತೀನಿ ನಿಮಗೆ. ಸೊ an apple, an ant, an egg, an ink bottle, an owl, an umbrella. ಓಕೆನಾ? ಈಗ ಬಿ ಇಂದ ಶುರುವಾಗುವಂಥದ್ದು ಯಾವುದು? ಈಗ ನಮಗೆ ಗೊತ್ತು ಬಿ ಸಿ ಡಿ ಎಫ್, ಇಲ್ಲಿ ಝೆಡ್ ವರೆಗೆ, ಬಿ ಸಿ ಡಿ ಎಫ್ ಝೆಡ್ ವರೆಗಿದೆ. ಓಕೆ, ಬಿ ಇಂದ ಶುರುವಾಗುವಂತಹ ಉದಾಹರಣೆಗಳನ್ನು ನೋಡೋಣ. ಬಿ ಬ್ಯಾಟ್, ಬ್ಯಾಟ್, BAT ಬ್ಯಾಟ್. ಕಾಣಿಸ್ತಿದೆ ಎಲ್ಲರಿಗೂ? ಕಾಣಿಸ್ತಿದೆಯಲ್ಲ? BAT ಬ್ಯಾಟ್. ಸಿ CAT ಕ್ಯಾಟ್. ನೋಡಿ, CAT ಕ್ಯಾಟ್, BAT ಬ್ಯಾಟ್. ನೆಕ್ಸ್ಟ್ ಏನು? DOG ಡಾಗ್, DOG ಡಾಗ್. ಆಲ್ರೈಟ್. FROG ಫ್ರಾಗ್, FROG ಫ್ರಾಗ್. ಮುಂದೆ ಉದಾಹರಣೆಗಳು ಬರಿಬೋದು. ಇಲ್ಲಿ ಆ್ಯನ್ ಬಳಸೋ ಹಾಗಿಲ್ಲ, ಯಾಕೆಂದ್ರೆ ಇದು ಕಾನ್ಸನೆಂಟ್ಸ್ ಬಂದಾಗ ಏನು ಬರಿಬೇಕು? A bat, a cat, a dog, a frog. ಸಾಮಾನ್ಯವಾಗಿ ಇದನ್ನ ಡಾಗ್ ಅಂತ ಹೇಳ್ತಾರೆ. ಡಾಗ್ ಇದು ತಪ್ಪು. ಕನ್ನಡಿಗರು ಸಾಮಾನ್ಯವಾಗಿ ನಾವು ಡಾಗ್ ಅಂತ ಹೇಳ್ತೀವಿ, ಡಾಗ್ ಅಂತ ಹೇಳಿ. ಇದು ಒಂದು ಮೇಲ್ಗಡೆ ನಮಗೆ ಅರ್ಥ ಆಗಲಿ ಅಂತ ನಾನು ಇದನ್ನು ಹಾಕೊಂಡಿರೋದು ಡಾಗ್. ಯಾಕೆಂದ್ರೆ ಕನ್ನಡದಲ್ಲಿ ಓ ಅನ್ನೋ ಒಂದು ಸ್ವರ ಇಲ್ಲದೆ ಇರೋದ್ರಿಂದ ಅದನ್ನು ನಾವಾಗೆ ಕ್ರಿಯೇಟ್ ಮಾಡ್ಕೋಬೇಕು. ಡಾಗ್, ಅ ಡಾಗ್. ಓಕೆ, ನೋಡಿ, ಅ ಬ್ಯಾಟ್, ಅ ಕ್ಯಾಟ್, ಅ ಡಾಗ್, ಅ ಫ್ರಾಗ್, an apple, an ant, an egg, an ink bottle, an owl. ಓಕೆ, ಇವಿಷ್ಟು ಅರ್ಥ ಆಯ್ತಲ್ಲ? ಸೊ ಇಷ್ಟೇ. ಎಲ್ಲಿ ಸ್ವರಗಳು ಬರುತ್ತೋ ನೋಡಿ, ಇದು ಸ್ವರ, ಇದು ಸ್ವರ, ಇದು ಸ್ವರ ಅಲ್ವಾ? ಎ ಇ ಐ ಓ ಯು, ಎ ಇ ಐ ಓ ಯು, ಇವೆಲ್ಲ ಸ್ವರಗಳು. ಎ ಇ ಐ ಓ ಯು ಸ್ವರಗಳು ಇವಾಗಿರೋದ್ರಿಂದ ಇಲ್ಲಿ ಏನು ಹಾಕಿದ್ವಿ ನಾವು? ಆನ್ ಹಾಕಿದ್ವಿ. ಓ ಸ್ವರ ಆನ್, ಐ ಸ್ವರ ಆನ್, ಇ ಸ್ವರ ಆನ್, ಎ ಸ್ವರ ಆನ್, ಎ ಸ್ವರ ಆನ್. ಇದು ಸ್ವರ ಅಲ್ಲ, ಇದೇನಿದು? ವ್ಯಂಜನ. ಬಿ ವ್ಯಂಜನ, ಸಿ ವ್ಯಂಜನ, ಡಿ ವ್ಯಂಜನ, ಎಫ್ ವ್ಯಂಜನ. ಸೊ ವ್ಯಂಜನ ಆಗಿರೋದ್ರಿಂದ ಅ ಬ್ಯಾಟ್, ಅ ಕ್ಯಾಟ್, ಅ ಡಾಗ್, ಡಾಗ್ ಅಲ್ಲ ಜೋಗ್. ಇಲ್ಲೊಂದು ಮೇಲೆ ಒಂದು ಲೈನ್ ಎಳೆದಿದ್ದೀನಿ, ಅದು ಬಂದಾಗ ಓಕಾರ ಬರಬೇಕು. ಅ ಫ್ರಾಗ್, ಎಫ್ ಫ್ರಾಗ್. ಓಕೆ, ಈಗ ಉದಾಹರಣೆಗಳನ್ನ ಬೇರೆ ನೋಡೋಣ. ನೋಡಿ, ಈಗ ಉದಾಹರಣೆಗೆ ನಾವು ಬವಲ್ಸಿಗೆ ಉದಾಹರಣೆ ತಗೊಳ್ಳೋಣ. ಎ ಶುರುವಾದಂತಹ ಪದಗಳು
ಈಗ ನೋಡಿ ಉದಾಹರಣೆಗಳು ತಗೊಳ್ಳೋಣ. ಎಗೆ ಏರೋ ಪ್ಲೇನ್, ಏರೋಪ್ಲೇನ್. ಈಗೇನು ಎಂಟಿ ಬಾಕ್ಸ್. ಐಗೇನು ಐಸ್ ಕ್ರೀಮ್. ಓಗೇನು ಆಮ್ಲೆಟ್. OMLETTE ಆಮ್ಲೆಟ್. ಯುಗೆ ಅಂಬ್ರೆಲಾ. ಅಂಬ್ರೆಲಾ. ಇಲ್ಲಿ ಏನು ಹಾಕಬೇಕು ಅಂತ ನೀವೇ ನೋಡಿ. ಡ್ಯಾಶ್ 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 ಡ್ಯಾಶ್. ಈಗ ಬಿ ವ್ಯಂಜನಗಳಿಗೆ ನೋಡೋಣ. ಬಿ ಬಾಲ್, BALL ಬಾಲ್ ಅಲ್ಲ, ಅದು ಬಾಲ್. ಸಿಗೆ ಕ್ಯಾಟ್ ಆಯ್ತು, ಕ್ರೋಕೊಡೈಲ್. ಕ್ರೋಕೊಡೈಲ್ ಅಂದ್ರೆ ಮೊಸಳೆ. ಡಿಗೆ ಡಾಕ್ಟರ್. ಡಾಕ್ಟರ್ ಆರ್ ಪ್ರೊನೌನ್ಸ್ ಮಾಡಬಾರ್ದು. ಡಾಕ್ಟರ್. ಓಕೆ, ಆರ್ ಪ್ರೊನೌನ್ಸ್ ಮಾಡಬಾರ್ದು ಎಂಡಲ್ಲಿ. ದಟ್ಸ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್. ಆಮೇಲೆ ಎಫ್, ಎಫ್ ಅಂತಲ್ಲ, ಯಾವ್ದಾದ್ರು ತಗೋಬಹುದು. BCDF ಜೆ. ಜೆ ಅಂದ್ರೆ ಜೆಟ್. ಈಗ ಇಲ್ಲಿ ಡ್ಯಾಶ್ ಅಲ್ಲಿ ಏನ್ ಹಾಕ್ಬೇಕು ನೋಡಿ. ಆಬ್ವಿಯಸ್ಲಿ ನಿಮಗೆ ಗೊತ್ತು, ಆನ್ ಏರೋಪ್ಲೇನ್ ಅಥವಾ ಅನ್ ಏರೋಪ್ಲೇನ್, ಅನ್ ಎಂಟಿ ಬಾಕ್ಸ್, ಅನ್ ಐಸ್ ಕ್ರೀಮ್, ಅನ್ ಆಮ್ಲೆಟ್, ಅನ್ ಅಂಬ್ರೆಲಾ. ಇಲ್ಲಿ a ball, a crocodile, a doctor, a jet. Very simple. An, A-N, small letter ಬರೀರಿ. ಆನ್ ಹಾಕಬೇಕು, ಯಾಕೆಂದ್ರೆ ಇವೆಲ್ಲ ಸ್ವರಗಳು. ಅಲ್ಲಿ ಎ ಸೆಂಟೆನ್ಸ್ ಸ್ಟಾರ್ಟ್ ಆಗೋದಾದ್ರೆ ಮಾತ್ರ ಕ್ಯಾಪಿಟಲ್ ಲೆಟರ್ ಹಾಕಿ. ಹೇಗೆ ಸೆಂಟೆನ್ಸ್ ಮಧ್ಯದಲ್ಲಿದ್ರೆ ಸ್ಮಾಲ್ ಲೆಟರ್ ಹಾಕಿ. ಎಲ್ಲರಿಗೂ ಗೊತ್ತಲ್ವಾ? ಓಕೆ ಸ್ನೇಹಿತರೆ, ಇನ್ನು ಹಲವಾರು ಎಕ್ಸಾಂಪಲ್ಸ್ ಅನ್ನು ಇದಕ್ಕೆ ನಾವು ಕೊಡ್ಬೋದು. ನೀವಾಗೆ ಟ್ರೈ ಮಾಡಿ. BCDF ಇಂದ BCDF Z ತನಕ ಏನಿದೆ ಅದರಲ್ಲಿ ಟ್ರೈ ಮಾಡ್ಬೋದು. AEIOE ಅಲ್ಲಿ ಇನ್ನೂ ಬಹಳಷ್ಟು ಪದಗಳಿದ್ದಾವೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ, ಅಥವಾ ಇದೇ ವಿಡಿಯೋದಲ್ಲಿ ಕೊನೆಗೆ ನಿಮಗೆ AEIOE ಗಿಂದ ಅಥವಾ 21 ವ್ಯಂಜನಗಳೇನಿದ್ದಾವೆ ಎಲ್ಲ ಎಕ್ಸಾಂಪಲ್ಸ್ ಕೊಡ್ತೀನಿ. ವಿಡಿಯೋ ಕೊನೆಯಲ್ಲಿ ಇರುತ್ತದು. ಓಕೆ ಸ್ನೇಹಿತರೆ, ಇದು ಪಾಠ 1 ಮುಂದುವರಿದ ಭಾಗ ಈ ವಿಡಿಯೋ. ಈ ಹಿಂದಿನ ವಿಡಿಯೋ ನೀವು ನೋಡದೇ ಇದ್ದಲ್ಲಿ ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ಆ ವಿಡಿಯೋದಲ್ಲಿ ಡೀಟೇಲ್ಸ್ ಇರುತ್ತೆ ಸ್ವಲ್ಪ, ಈ ವಿಡಿಯೋದಲ್ಲಿ ಡೀಟೇಲ್ಸ್ ಇದೆ. ಇದು ಬೇಸಿಕ್ ಲೆವೆಲ್ಗೆ ಅಷ್ಟೇ. ಆನ್ ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬೇಕು ಅಂತ ಅಷ್ಟು ಮಾತ್ರ. ಇನ್ನು ದ ಅಂತ ಒಂದು ಬರುತ್ತೆ, ಅದು ಆರ್ಟಿಕಲ್ಸ್ ಅಲ್ಲಿ ಬರುತ್ತೆ. ಅದು ದ, THE ಹೇಳಿರ್ಬೋದು. ಏನ್ ಸರ್ ನೀವು ಆನ್ ಮತ್ತೆ ಎ ಮಾತ್ರ ಹೇಳಿದ್ದೀರಾ, ಆರ್ಟಿಕಲ್ಸ್ ಹೇಳಲೇ ಇಲ್ವಲ್ಲ ಅಂತ. ಸೊ ಇದು ದ ಅದು ಆರ್ಟಿಕಲ್ಸ್, ಅದು ಬೇರೆ ಪಾಠ ಬರುತ್ತೆ. ಅದಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ. ಸೊ ಇದರಲ್ಲಿ ಸಿಂಗ್ಯುಲರ್ ಪ್ಲೂರಲ್ಸ್ ಅಂತ ಬರುತ್ತೆ. ಏರೋಪ್ಲೇನ್ಸ್, ಇಲ್ಲಿ ಎಸ್ ಸೇರಿದಾಗ ಇದು ಏನಾಗುತ್ತೆ, ಪ್ಲೂರಲ್ ಆಗುತ್ತೆ, ಬಹುವಚನ ಆಗುತ್ತೆ. ಒಂದು ಏರೋಪ್ಲೇನ್ ಆದ್ರೆ ಮಾತ್ರ ನೀವು ಆನ್ ಅಂತ ಹೇಳಬೇಕು. ಓನ್ಲಿ ಫಾರ್ ಸಿಂಗ್ಯುಲರ್ಸ್. ಓನ್ಲಿ ಫಾರ್ ಸಿಂಗ್ಯುಲರ್ಸ್. ಏಕವಚನಕ್ಕೆ ಮಾತ್ರ
ಆನ್ ಏರೋಪ್ಲೇನ್ ಅಂದರೆ ಒಂದು ಏರೋಪ್ಲೇನ್ ಮಾತ್ರ. ಏರೋಪ್ಲೇನ್ ಇದ್ರೆ ಇಲ್ಲಿ ಆನ್ ಇರಲ್ಲ. ಏರೋಪ್ಲೇನ್ಸ್ ಇದ್ರೆ ಇಲ್ಲಿ ಆನ್ ಇರಲ್ಲ. ಇಲ್ಲಿ ಏನಿರುತ್ತೆ, ಒಂದು ಏನು ಇರಲ್ಲ ಅಥವಾ ದ ಅಂತಿರುತ್ತೆ. ದಿ ಏರೋಪ್ಲೇನ್ಸ್ ಅಂತಿರುತ್ತೆ. ಅಂದ್ರೆ ಏರೋಪ್ಲೇನ್ ಬಗ್ಗೆ ಮಾತಾಡ್ತಾ ಇರೋದು. ಸ್ಪೆಸಿಫಿಕ್ ಆಗಿ ಒಂದಷ್ಟು ಏರೋಪ್ಲೇನ್ ಬಗ್ಗೆ ಮಾತಾಡಬೇಕಾದ್ರೆ ದ ಏರೋಪ್ಲೇನ್ಸ್ ವರ್ ಹೈಜಾಕ್ಟ್. ದ ಏರೋಪ್ಲೇನ್ಸ್ ವರ್ ಹೈಜಾಕ್ಟ್. ಒಂದಷ್ಟು ಏರೋಪ್ಲೇನ್ಗಳನ್ನು ಹೈಜಾಕ್ ಮಾಡಲಾಯಿತು ಅಂತ ಹೇಳಬೇಕಾದ್ರೆ ದ. ಸೊ ಅದು ಆರ್ಟಿಕಲ್ಸ್ ಬರುತ್ತೆ, ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ಆನ್ ಎ ಎಲ್ಲಿ ಬರುತ್ತೆ? ಸಿಂಗ್ಯುಲರ್, ಏಕವಚನ. ಒಂದು ಕ್ರೊಕೊಡೈಲ್ ಬಗ್ಗೆ, ಒಂದು ಬಾಲ್ನ ಬಗ್ಗೆ, ಒಂದು ಡಾಕ್ಟರ್ ಬಗ್ಗೆ, ಒಬ್ಬ ಡಾಕ್ಟರ್ ಬಗ್ಗೆ, ಒಂದು ಜೆಟ್ನ ಬಗ್ಗೆ, ಒಂದು ಛತ್ರಿಯ ಬಗ್ಗೆ, ಆಮ್ಲೆಟ್ನ ಬಗ್ಗೆ ಮಾತಾಡಬೇಕಾದ್ರೆ ಆನ್ 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 ಬಳಸಬೇಕು. ಓಕೆ ಓಕೆ ಸ್ನೇಹಿತರೆ, ಈ ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದರೂ ಸಂದೇಹವಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಇದಾದ ಮೇಲೆ ಎರಡನೇ ಪಾಠ ಶುರುವಾಗುತ್ತೆ. ಅಲ್ಲಿವರೆಗೂ ನೀವು ಪಾಠಕ್ಕೋಸ್ಕರ ಕಾಯ್ತಾ ಇರಬೇಕು. ನಂತರ ಈಗೇನು ಮಾಡಬೇಕು ಅಂದರೆ, ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದ ಹೇಳ್ತೇನೆ. ಅದಕ್ಕೂ ಮುಂಚೆ ವಿಡಿಯೋವನ್ನು ನೋಡಿದ ಎಲ್ಲ ಪ್ರೇಕ್ಷಕರು, ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಏನೇ ಸಮಸ್ಯೆ ಇದ್ರು, ಏನೇ ಗೊಂದಲ ಇದ್ರು, ಏನೇ ಪ್ರಾಬ್ಲಮ್ ಇದ್ರು ನಿಮಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಅಥವಾ ಇಂಗ್ಲೀಷ್ನಲ್ಲಿ ಯಾವುದೇ ಏನೇ ಸಂದರ್ಭ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಎರಡನೇ ಭಾಗ ಆಗಿರೋದ್ರಿಂದ ಇದರ ಮೊದಲ ಭಾಗ ನೋಡೋದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನಿಮಗೆ. ಸೊ ಆ ಲಿಂಕನ್ನು ಸಹ ಹೋಗಿ ಕ್ಲಿಕ್ ಮಾಡಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ ಸ್ನೇಹಿತರೆ, ವೆಯ್ಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅಂದರೆ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು.